ಇವತ್ತು ಡೇಟು ಒಂದು ದೇವಸ್ಥಾನಕ್ಕೆ ಬಂದಿದೆ. ಗೊತ್ತಿರೋದೆ ಚೆನ್ನಸ್ವಾಮಿ ದೇವಸ್ಥಾನ ತೋರಿಸಿದ್ರಲ್ಲಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ಬಂದು ಮತ್ತೆ ವಿಡಿಯೋ ಮಾಡುವಂತ. ಸಮಾಚಾರ ಎಲ್ಲಿ ಹೋಯ್ತಾರೆ? ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಅದಕ್ಕೆ ಐತೆ ಅವನು ಹೋಯ್ತಾ ಇದ್ದಾನೆ. ಹೋಗ್ತಾ ಇದ್ದಾನೆ ಅವನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಕರ್ಮ ಮಾಡಿಂದ ಎಲ್ಲ ಕಡೆನೂ ವೀಡಿಯೋ ಮಾಡ್ಕೊಂಡು ಇವರು ವೀಡಿಯೋ ಮಾಡೋದೆಲ್ಲ ಮಾಡ್ತಾಯಿದ್ದೆ. ಅದಕ್ಕೆ ವೀಡಿಯೋ ಎಲ್ಲ ಅದೇ ಪೂಜೆ ಮಾಡೋದೆಲ್ಲ ವೀಡಿಯೋ ಮಾಡೋದ್ರೆ ಅದಕ್ಕೋಸ್ಕರ ಮಾಡ್ತಾಯಿದ್ದೆ ವೀಡಿಯೋನ. ಪೂಜೆ ಮಾಡ್ತಾರೆ. ಆಚೆ ಹೋದರೆ ಬರೀ ಕಿತ್ತಾಡ್ತಾನೆ ಆಯ್ಕಿತ್ತದ ಅಂತ ಗೊತ್ತಿದ್ರು. ಇವ್ರದ್ದು ಪೂಜೆ ಮುಗಿದು ಸಂಘ ಹೋದ್ರು. ಜೋಗಪ್ಪವರು ಮರ್ಸಿತ ಶಿಷ್ಯ ಸಂಘ ಇದು ಹೋಗಕ್ಕಾಯ್ತು ಅಂತೇಳಿ ಊದಿಸ್ದೆ. ಇಲ್ಲ ಹೌದನೇ ಏನಾಗುತ್ತಲ್ವ ಊದೂರ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನೋಡಿ ಫ್ರೆಂಡ್ಸ್, ಏನು ಮಾಡ್ತಾವ್ರ ಕೆತೆ ಏರಲ್ಲ ಅದು. ನಿನ್ನೇನ ಕೇಳಿ ಶಿಷ್ಯ ನೋಡಿ ಓವರ್ ಆಕ್ಟಿಂಗ್ ಮಂಜಾಗನು. ಪರಮ ಜ್ಞಾನಿ ಕಡೆಯ, ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ಊಟ ಯಾಕಣ ಯಾವ್ರು ಯಾವ ಪಕ್ಷಿಪುರ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾವ ಊರು? ಪಕ್ಷಿಪುರ. ಒಂದ್ಸತಿ ಹೇಳೋದು ಅರ್ಥ ಆಗತ್ತಣ. ದಿ ನೆಕ್ಸ್ಟ್ ಡೇ. ಇವತ್ತು ಡೇ 3. ಇವತ್ತು ಬೆಂಗಾಲ್ಗೆ ಹೋಗ್ಬೇಕು. ಡೇ 3 ಇವತ್ತು ಪ್ಯಾನ್ಲರ್ ತರೋದು ಮತ್ತೆ ಪ್ಯಾನ್ಲರ್ ಪೂಜೆ ಮಾಡೋದು ಹಾಕ್ತೀನಿ. ಇವತ್ತು ಡೇ 2 ಮತ್ತು ಡೇ 3 ಎರಡು ಒಂದೇ ಸರಿ ಹಾಕ್ತೀನಿ. ಯಾಕಂದರೆ ಇವತ್ತು ಸಾಲ್ಟ್ ಆಯ್ತು ಎರಡೂ. ಅದಕ್ಕೋಸ್ಕರ ನಮ್ಮ ಶಿಷ್ಯನ ತೋರಿಸ್ತೀನಿ ಬನ್ನಿ ಫ್ರೆಂಡ್. ನಮ್ಮ ಶಿಷ್ಯ ಎಲ್ಲಿದ್ದಾನೆ ಅಂದರೆ, ನಮ್ಮ ಶಿಷ್ಯ ಮುನ್ಸ್ಕೊಬಿಟ್ಟವನೆ. ಈ ಶಿಷ್ಯ ದೊಡ್ಡ ಶಿಷ್ಯ, ಇವನು ಸುಮ್ಮನೆ ಇರಲ್ಲ ಅಂತಾನೆ. ನೋಡಿ ನೋಡಿ ಇವ್ ನೋಡಿ ಇಲ್ಲಿ ಇವ್ ನೋಡಿ ಎಲ್ಲ ನಿನ್ ಜನ್ಮಕ್ಕೆ ಹೋಗೋ. ಮಕ್ಕಳು ಚಾಪೆ ಹಾಸ್ಬಿಟ್ಟಿದ್ದೀವಿ ಮೇಲೆ ಟೆಂಪೋ ಮೇಲೆ ಕುತ್ಕೊಬಿಟ್ರು ನಾಯಿನ ಮಕ್ಕಳು. ನಾವು ಬಂದಿದ್ದೀವಿ ಕೆಂಗಲಾಂಜನೇಯ ಸ್ವಾಮಿ ದೇವಸ್ಥಾನ ಚನ್ನಪಟ್ಟಣ. ಅದೇ ನೋಡಿ ಹುಡುಗರೆಲ್ಲ ಸವೆ ಇದ್ದು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ. ಫುಲ್ಲು ನಮ್ಮ ಮೈಕ್ಳು ನೋಡಿ ಹೆಂಗೆ ನಿಂತವೆ. ಸುಮ್ಮನೆ ನಿಂತ್ಕಾಕಾರೆ ಕೈ ನಾಡ್ಬೇಕು ಕುತ್ಕೊಳ್ಳೋಂಗಾಯ್ತು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾನು ಮನ್ಸಾರ ಏನಾರ ದುಃಖ ಖುಷಿ ಯಾರ ಎಲ್ಲಿಗೆ ಬರೋದು ಬರೀ ಇಂಥದೆಯ. ದೇವಸ್ಥಾನ ಮುಂದೋಗಕ್ಕೆ ಬಂದರೆ ಕನ್ನಡ ಕೆಲಸ ಆಡ್ತಿದ್ರು ನಮ್ಮೂರವರು, ಸಭೆ ಮಾಡ್ತಿರೋರು. ಹಂಗೆ ನಮ್ಮ ಭಾಷೆಗಳು ಕೈ ಮುಕ್ಕೊಂಡು ನಮ್ಮ ಕನ್ನಡ ಕೆಲಸ ಒಂದ್ಸರಿ ಕೈ ಮುಕ್ಕೊಂಡೆ. ಪೂರ್ತಿ ನೋಡಿ ಫ್ರೆಂಡ್ಸ್, ಇದು ಸಿಕ್ಕಾದ್ರೆ ಮಾತ್ರ.
ಸೈಕ ಬಂದು ಆಡಿದ್ರು ಗುರು, ಸೈಕ ಆಡಿದ್ರು ಗುರು. ಊಟ ಮಾಡ್ಕೊಂಡು ಹೋಗಿದ್ದೆ. ನಾನು ಫಸ್ಟು ಬ್ಯಾನರ್ ಹೊಡಿಸ್ತಾ ಇದ್ದೆ, ಬ್ಯಾನರ್ ಹೊಡೆದಿಲ್ಲ, ಲೇಟಾಗಿ ಮಾಡಿದ್ರು, ಲೇಟಾಗಿತ್ತು. ಫೋನ್ ಮಾಡಿ ಕಡೆ ಬ್ಯಾನರ್ ಹೊಡ್ಬಿಟ್ಟ. ನೋಡಿ ಹಿಂಗೆ ಬರ್ತೈತೆ, ಲಾಸ್ಟಲ್ಲಿ ಹಾಕ್ಬೇಕಾದ್ರೆ ಇನ್ನೂ ಸೈಕಾಗಿರುತ್ತೆ ನೋಡಿ ಫ್ರೆಂಡ್ಸ್. रुको जरा सबर करो. ಬ್ಯಾನರ್ ಎತ್ಕೊಂಡೆ. ಇನ್ನು ಲಾಂಚ್ ಮಾಡೋದಂದೆ ಯಾರಿಗೂ ಕಳ್ಸಲ್ಲ. ಮೊದಲನೇ ವರ್ಷದ ಇವತ್ತು ಡೇ 4. ಇವತ್ತು ಡೇ 3 ಹಾಕೋಕ್ಕಲ್ಲ, ಡೇ 2 ಹಾಕೋಕ್ಕಲ್ಲ, ಜೊತೆಲಿ ಹಾಕ್ತೀನಿ. ಯಾಕೆಂದರೆ ಸ್ವಲ್ಪ ನಮ್ಗೆ ಶಾರ್ಟ್ ಇದಾಗುತ್ತೆ. ಇವತ್ತು ಬಾಕ್ಸ್ ಬಂದಿದೆ, ಅನ್ಬಾಕ್ಸಿಂಗ್ ಮಾಡೋಣ. ನಮ್ಮ ಹುಡುಗ ಬರ್ತಾಯಿದ್ದಾನೆ. ಇವತ್ತು ಬ್ಯಾನರ್ ಹಾಕಿ, ಇವತ್ತು ಬ್ಯಾನರೆಲ್ಲ ಪೂಜೆ ಮಾಡಿ ಸ್ವಲ್ಪ ಕಷ್ಟ ಇದೆ ಇವತ್ತು ಕೆಲಸ ಮಾಡೋಕ್ಕೆ. ಬನ್ನಿ ಗಾಯ್ಸ್ ಅನ್ಬಾಕ್ಸ್ ಮಾಡೋಣ. ಸೈಕ್ ಆಗೈತೆ ನೋಡೋಣ, ಚಿಕ್ಕದಾಗೈತೆ. ಇನ್ನೇನಿದೆ ಆಪ್ಷನ್ ಬಾಕ್ಸ್. ಸೊ ಗೈಸ್ ಇದನ್ನ ಅನ್ಬಾಕ್ಸ್ ಮಾಡೋಣ ಈಗ. ನಮಗೂ ಒಂದೇ ಸರಿ ಅನ್ಬಾಕ್ಸ್ ಮಾಡೋಣ ಎಲ್ಲನೂ, ಯಾಕೆಂದರೆ ನಮಗೂ ಕಷ್ಟ ಆಗುತ್ತೆ. ಚಾರ್ಜಿಂಗ್ ಕೇಬಲ್ ಮತ್ತು ರಿಮೋಟ್ ಕೊಟ್ಟಿದ್ದಾರೆ. ಫಸ್ಟ್ ಆನ್ ಮಾಡಿ ನೋಡೋಣ. Welcome to me and you music world. Bluetooth mode. ಹಾಕೋಣ ಮೈಕಾ. Oh my God! Wow! ಹಲೋ ಕಡ್ಡಿ ಪಣೆ ಇಸ್ಕೊಳ್ಳ ಎಲ್ಲಾರ ಹಾಕ್ಬಿಟ್ಟು ಪೂಜೆ ಮಾಡೋಲ್ಲ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಗಂಟೆಯಲ್ಲಿ ಶಾಮಿ ಎಲ್ಲ ಸುಮಾರು ತಲೆ ಕಡೆ ಅಲ್ಲ ಹಾಕ್ಬೋದು. ಶಾರ್ಟ್ ಮಾಡೋದು ಮಾಡಿದೆ. Welcome to me and you. ಗುಡ್ಡಕ್ಕೊಂಬರ ಪೂಜೆ.
ಅರ್ಧ ಕಟ್ಟೆ ಮಾಡ್ಬಿಟ್ಟಿದ್ದೀನಿ ವಿಡಿಯೋನ. ಮಕ್ಕಳು ಹಳೆ ನೋವು ನಂಗೆ ಒಂದು ನಿಮಿಷ ತೆಗೆದು ತಗೊಂಡು